ಈ ರಾಜಕಾರಣದಲ್ಲಿ ಆಸಕ್ತಿ ಮುಂಚೆಯಿಂದನೇ ಇತ್ತು. ಅಂದರೆ ಅದನ್ನು ಅಕಾಡೆಮಿಕ್ ಇಂಟ್ರೆಸ್ಟ್ ಅಂತ, ಅದ್ರ ಬಗ್ಗೆ ತಿಳ್ಕೋಬೇಕು, ಆಳವಾಗಿ ಅಧ್ಯಯನ ಮಾಡಬೇಕು ಅಂತ. ನಾನು ಆಗಲೇ ಹೇಳ್ದಂಗೆ ನವೋದಯ ಸ್ಕೂಲಲ್ಲೂ ಪತ್ರಿಕೆ ನೆಂಟು, ಬುಕ್ಸ್ ನೆಂಟು. ಅದಾದಮೇಲೆ ರಾಜಕೀಯ ಏನೇ ವಿದ್ಯಮಾನ ಆದರೂ ನಮಗೆ ದೇಶದಲ್ಲಿರ್ಬೋದು ಬೇರೆ ದೇಶದಲ್ಲಿರ್ಬೋದು ಆಸಕ್ತಿಯಿಂದ ಓದ್ತಾ ಇದ್ದೆ. ಆಮೇಲೆ IASಗೆ ತಯಾರಿ ಮಾಡಬೇಕಾದ್ರೆ ಈ ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಸಮಾಜಶಾಸ್ತ್ರದ ಬಗ್ಗೆ ಓದಬೇಕಾದ್ರೆ ಯಾವಾಗಲೂ ನಾವು ಚಿಂತನೆ ಮಾಡ್ತಾ ಇದ್ವಿ. ಆಮೇಲೆ ನಾನು ಲೇಖನಗಳು ಬರೀಬೇಕಾದ್ರೆ, ಈ ರಾಜಕೀಯ ವಿಚಾರಗಳು ಬರೀಬೇಕಾದ್ರೆ ಇಮ್ಯಾಜಿನೇಷನ್ ಇತ್ತು, ಒಂದು ವೈಲ್ಡ್ ಇಮ್ಯಾಜಿನೇಷನ್, ಡೇ ಡ್ರೀಮಿಂಗ್ ಅಂತ ಹೇಳ್ತೀವಲ್ಲ. ನಾನು MP ಆದ್ರೆ ಹೆಂಗಿರ್ತದೆ, ನಾನು MLA ಆದ್ರೆ ಹೆಂಗಿರುತ್ತೆ, ಆ ಡ್ರೀಮ್ಸು, ಆ ಥಾಟ್ಸ್ ಅವಾಗ ಬಂದು ಹೋಗ್ತಾ ಇತ್ತು. ಬಟ್ ಅದೆಲ್ಲ ಡೇ ಡ್ರೀಮ್ಸ್. ಅದು ಆ ಒಂದು ಹೊತ್ತಲ್ಲಿ ನಾನು ಧೈರ್ಯ ಮಾಡಿ ಮುಂದೆ ಬರಬೇಕು ಅಂತಂದರೆ ಆ ಒಂದು ಆಲೋಚನೆ ಇರಲಿಲ್ಲ ನನಗೆ. ಬಟ್ ಕಾಲಕ್ರಮೇಣ ಏನಾಯಿತು, ಒಂದು ಸಂಸ್ಥೆ ಕಟ್ಟಿ ಒಂದು ಒಳ್ಳೆ ಸ್ಥಾನಮಾನ ಸಿಕ್ಕಾಗ, ರಿಸೋರ್ಸಸ್ಸು ಕೂಡ ಸಿಕ್ಕಾಗ, ಆಮೇಲೆ ಇಲ್ಲಿ ಹತ್ತಿರದಿಂದ ಮಾನ್ಯ ಮುಖ್ಯಮಂತ್ರಿಗಳು ನೋಡಿದಾಗ ಸೊ ಒಂದು ಆಸೆ ಚಿಗುರ್ತು ನನಗೆ. ಸೊ ಯಾಕೆ ನಾವು ಪ್ರಯತ್ನ ಮಾಡಬಾರ್ದು, ಸುಮ್ಮನೆ ಇಲ್ಲಿ ನಮ್ಮ ಚೇರಲ್ಲಿ ಕೂತ್ಕೊಂಡು ಆರ್ಮ್ ಚೇರ್ ಕ್ರಿಟಿಕ್ ಥರ ನಾವು ಗಾಸಿಪ್ ಮಾಡ್ತೀವಿ, ಟೀಕೆ ಮಾಡ್ತೀವಿ. ಇವಾಗ ಹಿಂದಿ ಬರುತ್ತೆ, ಇಂಗ್ಲೀಷ್ ಬರುತ್ತೆ, ಕನ್ನಡ ಬರ್ತದೆ, ಯಾಕೆ ನಾವು ಪಾರ್ಲಿಮೆಂಟಿಗೆ ಹೋಗಿ MP ಆಗಬಾರ್ದು ಅಂತ ಒಂದು ಥಾಟ್ ಬಂತು. ಸೊ 23 ಜೂನಲ್ಲಿ ಅವ್ರು ಬಂದರು, CM ಅವ್ರು ಬಂದು ಇದಾಯಿತು. ಆಮೇಲೆ ಈ 1 ವರ್ಷದಲ್ಲಿ MP ಎಲೆಕ್ಷನ್ ಇತ್ತು. ಸೊ ದಾವಣಗೆರೆ ಹುಟ್ಟಿ ಬೆಳೆದು ದೂರ ಆಗಿದ್ದರಿಂದ ಆ ಒಂದು ಅಂಕುರ ಅಂತಾರಲ್ಲ, ಆಸೆ, ಆಕಾಂಕ್ಷೆ, ನಮ್ಮ ಕ್ಷೇತ್ರಕ್ಕೆ ಹೋಗಿ ಏನಾರು ಮಾಡಬೇಕು, ಅಲ್ಲಿ ಒಳ್ಳೆ ಕೆಲಸ ಮಾಡಬೇಕು. ಆಮೇಲೆ ಆ ಕ್ಷೇತ್ರದಲ್ಲಿ ನಾನು ಪ್ರತಿ ವೀಕೆಂಡು ಹೋಗ್ತಾ ಇದ್ವಿ. ನಮ್ಮ ದೊಡ್ಡಮ್ಮನ ಮನೆ, ಚಿಕ್ಕಮ್ಮನ ಮನೆ, ನಮ್ಮ ಅಣ್ಣರ ಮನೆಯಲ್ಲಿ ಕಾಲ ಕಳೀತಿದ್ದಾಗ ಕತೆಗಳು ಕೇಳಿಸ್ಕೊತಾ ಇದ್ವಿ. ದಾವಣಗೆರೆನಲ್ಲಿ ಯಾವ ರೀತಿ ಅನ್ಯಾಯಗಳಾಗ್ತವೆ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಯಾವ ರೀತಿ ಅಸಮಾನತೆ ಇದೆ ಅಂತಂದು. ಸೊ ಈಗ ನಮಗೆ ಒಂದು ಕ್ಷೇತ್ರನೂ ಸಿಕ್ಕಂಗಾಯಿತು, ಒಳಗೊಂದು ಆಕಾಂಕ್ಷೆನೂ ಇತ್ತು. ಸೊ ನಾನು ಹೋಗಿ MP ಎಲೆಕ್ಷನ್ ಮಾಡ್ತೀನಿ ಅಂತಂದು ಫಾರ್ಮಲ್ ಆಗಿ ಪಾಲಿಟಿಕ್ಸಿಗೆ ಎಂಟ್ರಿ ಕೊಟ್ಟೆ. ನಾನು ಒಂದು ಬದಲಾವಣೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ